ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯ ಬಿಜೆಪಿ ಪಕ್ಷದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಉಂಟಾಗ್ಬಿಟ್ಟಿದೆ. ಅದಕ್ಕೆ ಒಂದು ರೀತಿಯ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಈಗ ಬರ್ತಾ ಇವೆ. ಈಗಾಗಲೇ ಬಿಜೆಪಿಯ ಹೈಕಮಾಂಡ್ BS ಯಡಿಯೂರಪ್ಪನವರಿಗೆ ಶಕ್ತಿ ತುಂಬಿರತಕ್ಕಂಥದ್ದು ಮತ್ತು BY ವಿಜೇಂದ್ರ ಅವರನ್ನೇ ರಾಜ್ಯದ ಬಿಜೆಪಿ ಅಧ್ಯಕ್ಷರನ್ನಾಗಿ ಮುಂದುವರಿಸ್ತಾ ಇರತಕ್ಕಂಥದ್ದು ದೊಡ್ಡ ಸೂಚನೆಯನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಮತ್ತು ರಾಜ್ಯ ಬಿಜೆಪಿ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಮತ್ತು ರಾಜ್ಯ ಬಿಜೆಪಿ ಪಕ್ಷದಿಂದ ಬಿಟ್ಟು ಹೋಗಿರ್ತಕ್ಕಂಥವ್ರಿಗೆ, ಬಿಜೆಪಿ ಪಕ್ಷವನ್ನ ಬಂದು ಮತ್ತೆ ಸೇರ್ಕೋಬೇಕು ಅಂತ ಕಾಯ್ಕೊಂಡಿರ್ತಕ್ಕಂಥವ್ರಿಗೆ ಮತ್ತು ಬಿಜೆಪಿಯಲ್ಲೇ ಒಂದು ರೀತಿಯ ಭಿನ್ನ ಬಣವನ್ನ ಕಟ್ಕೊಂಡಿರ್ತಕ್ಕಂಥವರಿಗೆ ಬೇರೆ ಬೇರೆ ರೀತಿಯ ವಿಭಿನ್ನ ಮೆಸೇಜ್ಗಳನ್ನು ಕಳಿಸಿಬಿಟ್ಟಿದೆ. ಹೈಕಮಾಂಡ್ನ ಈ ತೀರ್ಮಾನ ಎಲ್ಲರಿಗಿಂತ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯ ಸ್ಟ್ರಾಂಗ್ ಮೆಸೇಜನ್ನು ಕೊಟ್ಟಿರ್ತಕ್ಕಂಥದ್ದು, ಸ್ಟ್ರಾಂಗ್ ರಿಜೆಕ್ಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಯಾರಿಗೆ ಗೊತ್ತಾ? ಅದು ಬಿಜೆಪಿಯ ಮಾಜಿ ಸಂಸದ ಮತ್ತು ಹಿಂದೂ ಹುಲಿ ಮತ್ತು ಒಂದು ರೀತಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸ್ಕೊಳ್ಳುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಯತ್ನಾಳ್ ಹಾಗಾದರೆ ಏನು ಮಾಡ್ತಾರೆ, ಯತ್ನಾಳ್ರವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಕುರಿತಂತೆ ನಾನಿವತ್ತೇ ಹೇಳ್ತೇನೆ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಿದ್ದೀರಾ ಫೋಕಸ್ ಟಿವಿ, ಇದು ಎಕ್ಸ್ಪ್ಲೇನರ್. ನಾನು ವಿದ್ದಂಡಿ. ಎಸ್ ವೀಕ್ಷಕರೇ, ಯಾವಾಗ BS ಯಡಿಯೂರಪ್ಪನವರಿಗೆ ಬಿಜೆಪಿ ಹೈಕಮಾಂಡ್ ದೊಡ್ಡ ಮಟ್ಟದ ಶಕ್ತಿಯನ್ನು ತುಂಬಿಬಿಡ್ತೋ, ಏಕದಮ್ ಸಿಡಿದು ಬಿದ್ದಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ತಮ್ಮ ಲಂಗು ಲಗಾಮಿಲ್ಲದ ನಾಲಿಗೆಯಿಂದ ಮತ್ತಷ್ಟು BS ಯಡಿಯೂರಪ್ಪ ಮತ್ತು ಅವರ ಪುತ್ರ BY ವಿಜೇಂದ್ರ ಅವರ ಮೇಲೆ ಹರಿಹಾಯ್ತಾ ಇದ್ದಾರೆ. ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಒಂದು ನಿರೀಕ್ಷೆ ಇತ್ತು, ಯತ್ನಾಳ್ ಅವರನ್ನ ರಾಜ್ಯ ಬಿಜೆಪಿಗೆ ಕರ್ಕೊಂಡು ಬರಲಾಗುತ್ತೆ, ಅವರನ್ನೇ ಅಧ್ಯಕ್ಷನನ್ನಾಗಿ ಮಾಡಲಾಗುತ್ತೆ, ಯಡಿಯೂರಪ್ಪನವರ ಲಿಂಗಾಯತ ನಾಯಕನ ಪರ್ಯಾಯವಾಗಿ ಮತ್ತೊಬ್ಬ ಲಿಂಗಾಯತ ನಾಯಕನನ್ನ ಅಧ್ಯಕ್ಷನನ್ನಾಗಿ ಮಾಡಲಾಗುತ್ತೆ. ಜೊತೆಗೆ ಯತ್ನಾಳ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿ ಹಿಂದೂ ಹುಲಿ ಅನ್ನುವಂಥ ಒಂದು ಪಟ್ಟ ಸಿಕ್ಕಿಬಿಟ್ಟಿತ್ತು. ಫೈರ್ ಬ್ರಾಂಡ್ ಅಂತೆ ವರ್ತಿಸ್ತಾ ಇದ್ರು. ಅಲ್ಪಸಂಖ್ಯಾತರ ಮೇಲೆ, ಮುಸ್ಲಿಂ ಸಮುದಾಯದ ಮೇಲೆ, ಮುಸ್ಲಿಂ ಜನಾಂಗದ ಮೇಲೆ ಅಥವಾ ಅಲ್ಪಸಂಖ್ಯಾತ ಇಶ್ಯೂಗಳ ಮೇಲೆ ತುಂಬಾ ವ್ಯಗ್ರವಾಗಿ ರಿಯಾಕ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥ ಯತ್ನಾಳ್ ಅವರೇ ಬಿಜೆಪಿ ಪಕ್ಷಕ್ಕೆ ನಾಯಕರಾಗಲಿಕ್ಕೆ, ಅಧ್ಯಕ್ಷರಾಗಲಿಕ್ಕೆ ಸೂಕ್ತ ಅನ್ನುವಂಥ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಜೊತೆಗೆ ಸ್ವತಃ ಯತ್ನಾಳ್ ಅವರೇ ಹೇಳಿದ್ರು, ಏನಾದರೂ ಒಂದು ವೇಳೆ ವಿಜೇಂದ್ರ ಅಲ್ಲಿ ಇರೋವರೆಗೂ ಅಧ್ಯಕ್ಷರಾದರೆ ನಾನು ಬಿಜೆಪಿಗೆ ಬರೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಇನ್ನೊಂದಷ್ಟು ಮಾತುಗಳನ್ನು ಹೇಳಿದ್ರು, DK ಶಿವಕುಮಾರ್ ಬಿಜೆಪಿಗೆ ಬರ್ತಾರಂದ್ರೆ ನಾನು ಬಿಜೆಪಿ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಅಂದ್ರೆ ಇದರ ಅರ್ಥ ವಿಜೇಂದ್ರ ಅವರು ಅಧ್ಯಕ್ಷರಾಗಿರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ, ಈ DK ಶಿವಕುಮಾರ್ ಬಿಜೆಪಿಗೆ ಬರುವಂಥದ್ದು ಇಷ್ಟ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ರು. ಇದಲ್ಲದೆ ಬಿಜೆಪಿಯಿಂದ ಸಿಡಿದಿರ್ತಕ್ಕಂಥ ಒಂದಷ್ಟು KS ಈಶ್ವರಪ್ಪ ಈ ಥರದ ನಾಯಕರೊಂದಿಗೆ ಒಂದು ರೀತಿ ಸಮಾಲೋಚನೆ ನಡೆಸ್ತಾ ಇದ್ರು ಮತ್ತು ಬಿಜೆಪಿ ಬಣದಲ್ಲೇ ಇರತಕ್ಕಂಥ ಭಿನ್ನ ಬಣ ಇದೆಯಲ್ಲ, ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ್, BP ಹರೀಶ್ ಈ ಥರದವರು, ಅವ್ರ ಜೊತೆಗೂ ಕೂಡ ಒಂದಷ್ಟು ಕುಮಾರ್ ಬಂಗಾರಪ್ಪ ಇವರೆಲ್ಲರ ಜೊತೆ ಒಂದಷ್ಟು ಮಾತುಕತೆಯನ್ನು ಅವರು ನಡೆಸಿದ್ರು. ಇದಲ್ಲದೆ ಅಸಮಾಧಾನಿತ ವರ್ಗ ಒಂದಿದೆ, BS ಯಡಿಯೂರಪ್ಪ ಮತ್ತು BY ವಿಜೇಂದ್ರ ಅವರನ್ನ ಇಷ್ಟಪಡದೇ ಇರತಕ್ಕಂಥ ಅಸಮಾಧಾನಿತ ವರ್ಗ ಇದೆ. ಅದು ಮಾಜಿ ಸಂಸದ ಪ್ರತಾಪ್ ಸಿಂಹ ಆಗ್ಬೋದು, CT ರವಿ ಆಗ್ಬೋದು, ಅರವಿಂದ ಲಿಂಬಾವಳಿ ಆಗ್ಬೋದು, ಈ ಥರದ ಒಂದಷ್ಟು ಜನ ಲಿಸ್ಟೇ ಸಿಗುತ್ತೆ ಬಿಡಿ. ಇವರೆಲ್ಲರೂ ಜೊತೆಗೆ ಒಂದು ರೀತಿಯ ಬಾಂಧವ್ಯವನ್ನ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಟ್ಕೊಂಡಿದ್ರು. ಆದರೆ ಈಗೇನು ಕಾರ್ಯಕಾರಿಣಿ ಸಭೆಯಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಕಾರ್ಯಕಾರಿಣಿ ಸಭೆಯಲ್ಲಿ ಯಡಿಯೂರಪ್ಪನವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟಿರೋದ್ರಿಂದ ಯತ್ನಾಳ್ ಸಿಡಿದು ಬಿದ್ದಿದ್ದಾರೆ. ಬಹಳ ಒಂದು ರೀತಿಯ ದೊಡ್ಡ ಮಟ್ಟದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಒಂದು ರೀತಿ ಬಿಸಿ ತುಪ್ಪದಂತ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಅವ್ರು ಹೇಳಿರೋದೇನು ಗೊತ್ತಾ, 50 ವರ್ಷದ ಸಾಧನೆ ನಿನ್ನೆಗೆ ಮುಗೀತು, ಅವರನ್ನ ಅಭಿನಂದಿಸಿದ್ರು ಯಡಿಯೂರಪ್ಪನವ್ರನ್ನ ಅಂತ ಹೇಳ್ತಾರಲ್ಲ, ಅದಕ್ಕೆ ಅವರು ರಿಯಾಕ್ಷನ್ ಹೇಗಿತ್ತು ಅಂದರೆ, 50 ವರ್ಷದ ಸಾಧನೆ BS ಯಡಿಯೂರಪ್ಪನವರು ಹೌದು ಅವರಿಗೆ ಅಭಿನಂದನೆ ಮಾಡಿರೋದು, 50 ವರ್ಷ ಭ್ರಷ್ಟಾಚಾರ ಮಾಡಿದಾರಲ್ಲ ಅದಕ್ಕೆ ಅವ್ರಿಗೆ ಅಭಿನಂದನೆ ಮಾಡಿರೋದಷ್ಟೇ, ಇನ್ನೇನು ಮಾಡಿಲ್ಲ. ಯಡಿಯೂರಪ್ಪ 50 ವರ್ಷ ಬರೀ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿಬಿಟ್ರು. ಇದಲ್ಲದೆ ಈಗಾಗಲೇ BSY ಇದಾರಲ್ಲ, ಭಾರೀ ಭ್ರಷ್ಟಾಚಾರ ಮಾಡಿದ್ದನ್ನ ಅಲ್ಲದೆ ಜೈಲಿಗೆ ಹೋಗಿದ್ದನ್ನ ಮತ್ತು BSY ಅವರ ತಂದೆಯ ಅಧಿಕಾರ ದುರ್ಬಳಕೆ ಮಾಡಿಕೊಂಡು BY ವಿಜೇಂದ್ರ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಬಳಸ್ಕೊಂಡ್ರಲ್ಲ, ಅದಕ್ಕೂ ಕೂಡ ಅವರಿಗೆ ಒಂದು ರೀತಿ ಅಭಿನಂದನೆ ಸಲ್ಲಿಸಲಾಗಿದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ MP ಚುನಾವಣೆಯಲ್ಲಿ JDS ಜೊತೆ ಹೊಂದಾಣಿಕೆ ಆಗದೇ ಇದ್ದಿದ್ರೆ ಬಿಜೆಪಿಯ ಮಾನ ಮರ್ಯಾದೆ ಇರ್ತಿರ್ಲಿಲ್ಲ, ಒಂದೊಂದು ಸೀಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಿತ್ತು.
JDS ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಕ್ಕೆ ಅದು ತುಮಕೂರಿನಲ್ಲಿ ಅಥವಾ ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತು ಕೋಲಾರದಲ್ಲೂ ಕೂಡ JDSನ ಸೀಟ್ಗಳು ಗೆಲ್ಲಕ್ಕೆ ಕಾರಣ ಆಯಿತು. ಆದರೆ ಈಗ ಅವ್ರನ್ನ ಬಳಸ್ಕೊಂಡು SEO ಪೇಪರ್ ತರ ಮಾಡ್ಕೊಂಡಿದ್ದಾರೆ ಬಿಜೆಪಿಯವರು. ಯಾವುದೇ JDSನವರು ಲೆಕ್ಕಕ್ಕಿಲ್ಲ ಅನ್ನೋಂಥ ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಈ ಯತ್ನಾಳ್ರವರು ಸಿಡಿದಿದ್ದಾರಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಒಂದು ವಿರೋಧವನ್ನ, ಈ ಎಲ್ಲಾ ವಿರೋಧಿಗಳು ಭಿನ್ನಮತರು ಎಲ್ಲರೂ ಸೇರಿಕೊಂಡು ಒಂದು ವಿರೋಧವನ್ನ ಹುಟ್ಟುಹಾಕ್ತಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಇದ್ರ ಜೊತೆಗೆ ಯತ್ನಾಳ್ರ ಮುಂದಿನ ರಾಜಕೀಯ ನಡೆ ಏನು? JCBನೇ ಪಕ್ಕಾನ? ಒಂದು ಜನತಾದಳ, JDS ಮತ್ತು ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಅಸಮಾಧಾನಿತ ನಾಯಕರನ್ನ ಕಟ್ಕೊಂಡು ಅವರು ಒಂದು ಹೊಸ JCB ಪಕ್ಷನೇ ಅವರಿಗೆ ಸೂಕ್ತ ಆಗುತ್ತಾ, ಅಥವಾ ಮತ್ತೇನಾದರೂ ತಂತ್ರಗಾರಿಕೆಯನ್ನು ನಡೆಸಿ ಅವರು ಮತ್ತೆ ಬಿಜೆಪಿ ಒಳಗೆ ಬರ್ತಾರಾ? ಈ ಮತ್ತೊಮ್ಮೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಥ್ರೆಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆಗೆ ಸ್ವತಃ ಯತ್ನಾಳ್ ಉತ್ತರ ಕೊಡಬೇಕಿದೆ. ಆದರೆ ಸದ್ಯಕ್ಕೆ ಯತ್ನಾಳ್ ಉತ್ತರ ಕೊಡ್ತಿಲ್ಲ. ಉತ್ತರದ ಬಾಂಬ್ಗಳನ್ನು ಸುರಿಸ್ತಾ ಇದ್ದಾರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಮೇಲೆ. ಇವರ ಬಗ್ಗೆ ಯಾವ ತೀರ್ಮಾನ ಹೈಕಮಾಂಡ್ ಕೂಡ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಸಾಬೀತಾಗುತ್ತೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.